ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಗುರುವಾರ ತಪ್ಪದೆ ನಮಗೆ ಜೂನ್ 4ನೇ ತಾರೀಕು ಸಂಕಷ್ಟಹರ ಚತುರ್ಥಿ ಬಂದಿದೆ. ಹಾಗೂ ಗುರುವಾರಕ್ಕೆ ತುಂಬಾ ಶಕ್ತಿ ಇರೋದ್ರಿಂದ, ವಿಶೇಷತೆ ಇರೋದ್ರಿಂದ ಈ ಪರಿಹಾರವನ್ನು ಮಾಡ್ಕೊಳ್ಳಿ. ಮನುಷ್ಯನಿಗೆ ಬರುವಂಥ ಸಮಸ್ಯೆಗಳು ದೊಡ್ಡದಾಗಿ ಕಾಡ್ತಾ ಇದೆ. ನಿದ್ದೆಗೆಡ್ತಾ ಇದ್ದೀವಿ, ನಾವು ಆಹಾರ ಬಿಟ್ಟಿದ್ದೀವಿ, ಆರೋಗ್ಯಕ್ಕೆ ಹೆಚ್ಚು ಕಡಿಮೆ ಆಗಿದೆ, ಈ ಥರ ಯೋಚನೆ ಮಾಡ್ಕೊಳ್ತಾ ಇರ್ತೀವಿ. ಒಂದೊಂದು ಸಾರಿ ನಾವೇ ಕೂತ್ಕೊಂಡು ನಮಗೆ ಯಾರೂ ಸಹಾಯ ಮಾಡೋದಿಲ್ಲ, ಈ ಥರ ಎಲ್ಲನೂ. ಆದರೆ ಪರಿಹಾರ ಶಾಸ್ತ್ರಗಳಲ್ಲಿ ಪ್ರತಿನಿತ್ಯ ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳನ್ನು ನಾವು ಎದುರಿಸ್ಕೊಳ್ತಾ ಬರ್ತಾ ಇರ್ತೀವಿ. ಅವುಗಳಿಗೆ ಪರಿಹಾರ ಕೂಡ ನಮ್ಮ ಕೈಯಲ್ಲೇ ಇದೆ. ಅದನ್ನು ನಾವು ಒಂದು ನಂಬಿಕೆ ಇಟ್ಟು ಮಾಡಿಕೊಳ್ಳುವಂಥದ್ದು. ಗುರುವಾರದ ದಿನಗಳಲ್ಲಿ ಮುಖ್ಯವಾಗಿ ಸ್ನೇಹಿತರೆ, ನೀವು ಸ್ನಾನ ಮಾಡುವಂಥ ನೀರಿಗೆ ಸ್ವಲ್ಪ ಅರಿಶಿಣವನ್ನು ಹಾಕಿ ಸ್ನಾನ ಮಾಡೋದ್ರಿಂದ ಗುರುಬಲ ಜಾಸ್ತಿ ಆಗುತ್ತೆ. ಯಾರಿಗೆ ಗುರುವಿನ ಒಂದು ಆ ಗ್ರಹದ ವೀಕ್ನೆಸ್ ಇರುತ್ತೆ ನೋಡಿ ಇವರ ಮೇಲೆ, ಆಗ ಏನೇ ಪ್ರಯತ್ನ ಪಟ್ಟರು ದುಡ್ಡು ಕಾಸು ಅವ್ರ ಕೈಯಲ್ಲಿ ಕೂಡೋದಿಲ್ಲ, ಸಾಲಗಳು ಜಾಸ್ತಿ ಮಾಡ್ಕೊಂಡಿರ್ತಾರೆ. ಆದರೆ ಗುರುವನ್ನು ನಾವು ಗಟ್ಟಿ ಮಾಡ್ಕೊಳ್ಳೋದಕ್ಕೆ, ಗುರುಬಲ ಗಟ್ಟಿ ಮಾಡ್ಕೊಳ್ಳೋದಕ್ಕೆ ಮಾತ್ರ ಈ ಪರಿಹಾರವನ್ನು ನೀವು ತಪ್ಪದೆ, ಅಂದರೆ ಸ್ನಾನದ ನೀರಿಗೆ ಪ್ರತಿನಿತ್ಯ ಕೂಡ ಒಂದು ಪಿಂಚಷ್ಟು ಅರಿಶಿಣವನ್ನು ಹಾಗೂ ಏಲಕ್ಕಿ ಪುಡಿಯನ್ನು ಸ್ವಲ್ಪ ಹಾಕಿ ಸ್ನಾನ ಮಾಡೋದ್ರಿಂದ ಲಕ್ಷ್ಮೀದೇವಿಯ ಜೊತೆ ಗುರುಬಲ ಕೂಡ ಗಟ್ಟಿಯಾಗುತ್ತೆ. ಯಾರಿಗೆ ಈ ಎರಡನ್ನೂ ಹಾಕಿ ಸ್ನಾನ ಮಾಡ್ತಾರೋ ಅವರ ಒಂದು ದೋಷಗಳು ಮುಕ್ತಿ ಹೊಂದಿ ದೋಷಗಳಿಂದ ತುಂಬ ಸಂತೃಪ್ತಿಯ ಜೀವನ ನಡೆಸೋದಕ್ಕೆ ಸಹಾಯವನ್ನು ಮಾಡುತ್ತೆ. ಎಷ್ಟೇ ದೋಷ ಕರ್ಮ ಪಾಪಗಳಿದ್ರೂ ಕೂಡ ವಿಮೋಚನೆ ಆಗುತ್ತೆ ಅಂತ ಹೇಳಬಹುದು. ಇನ್ನು ಮುಖ್ಯವಾಗಿ ನೀವು ಈ ಸಂಕಷ್ಟಹರ ಚತುರ್ಥಿಯ ದಿನಗಳಲ್ಲಿ, ಅದು ಗುರುವಾರದ ದಿನ ಬಂದಿದೆ, ತುಂಬ ವಿಶೇಷತೆಯಿಂದ ಇರುತ್ತೆ. ಯಾಕಂದರೆ ಲಕ್ಷ್ಮೀದೇವಿಯ ವಾರ ಗುರುವಾರ ಆಗಿರೋದ್ರಿಂದ, ಹಾಗೂ ಗುರುಬಲ ಹೆಚ್ಚಾಗೋದಕ್ಕೆ ನಾವು ಗುರುರಾಯರ ಆಶೀರ್ವಾದ ಈ ಒಂದು ಇದರಲ್ಲಿ ಪಡ್ಕೊಳ್ಳೋದಕ್ಕೂ ಕೂಡ ನೋಡಿ ಎಷ್ಟೊಂದು ಶಕ್ತಿದಾಯಕವಾಗಿರುತ್ತೆ. ಈ ಪ್ರಯತ್ನವನ್ನು ಪಡಿ. ನೀವು ದೇವಸ್ಥಾನಕ್ಕೆ ಏನಾದರೂ ಹೋದರೆ ಗರಿಕೆಯನ್ನು ಕೊಟ್ಟು ಹೆಸರು ಕಾಳು, ಬೆಲ್ಲ, ಈ ಥರ ನಿಮ್ಮ ಶಕ್ತಿಯ ಅನುಸಾರ ನೀವು ಕೊಡಬಹುದು. 11 ರೂಪಾಯಿ, 101 ರೂಪಾಯಿ ಈ ಥರ ಕಾಣಿಕೆಯನ್ನು ಇಟ್ಟು ಕೇಳಿಕೊಂಡು ಸಂಕಲ್ಪ ಮಾಡಿಕೊಂಡು ನೀವು ದೇವಸ್ಥಾನದಲ್ಲಿ ಕೊಡೋದ್ರಿಂದ ನಿಂತಿರುವ ಕೆಲಸಗಳು ಸರಾಗವಾಗಿ ನಡೆಯುತ್ತೆ, ಇಷ್ಟಾರ್ಥಗಳು ನಮಗೆ ಸಿಗುತ್ತೆ, ಪ್ರಾಪ್ತಿಯಾಗುತ್ತೆ ಅಂತ ಹೇಳಬಹುದು. ಇನ್ನು ಮುಖ್ಯವಾಗಿ ವಿದ್ಯಾರ್ಥಿಗಳಾಗಿದ್ದರೆ, ಒಂದಲ್ಲ ಒಂದು ರೀತಿಯಲ್ಲಿ ನಾವು ಕಲಿಕೆಯಲ್ಲಿ ಇದ್ದೀವಿ ಅನ್ನುವಂಥವ್ರಿಗೆ ಒಳ್ಳೆ ಬುದ್ಧಿ, ಜ್ಞಾನ, ಸಂಸ್ಕಾರ ಪ್ರತಿಯೊಂದು ಕೂಡ ಗಣಪತಿಯ ಆಶೀರ್ವಾದ ಅಂತಲೇ ಪಡ್ಕೊಳ್ಬಹುದು ಸ್ನೇಹಿತರೆ. ಇದನ್ನು ಮಾಡ್ಕೊಳ್ಳಿ. ಮನೆಯಲ್ಲಿ ಮಕ್ಕಳಿದ್ರೆ ಓಂ ಗಂ ಗಣಪತಿಯೇ ನಮಃ ಅನ್ನುವಂಥ ಮಂತ್ರವನ್ನು ನೀವು 108 ಬಾರಿ ಪಠಣೆ ಮಾಡಿಸಿ ಮಕ್ಕಳ ಕೈಯಲ್ಲಿ ಈ ರೀತಿಯ ಸಂಕಷ್ಟಹರ ಚತುರ್ಥಿಯ ದಿನಗಳಾಗಿರಬಹುದು ಹಾಗೂ ಗಣಪತಿಗೆ ಪೂಜಿಸುವಂಥ ದಿನಗಳಲ್ಲಾಗಿರಬಹುದು ಪೂಜೆಯನ್ನು ಮಾಡಿಸೋದ್ರಿಂದ, ಅದು ಮಕ್ಕಳ ಕೈಯಲ್ಲಿ ಮಾಡಿಸೋದ್ರಿಂದ ಇಷ್ಟಾರ್ಥಗಳು ನೆರವೇರುತ್ತೆ. ಮನೆ ಕಟ್ಟಬೇಕು, ಚಿನ್ನ ತಗೊಳ್ಬೇಕು, ವೆಹಿಕಲ್ ತಗೊಳ್ಬೇಕು, ಬಿಸ್ನೆಸ್ಸು ಸ್ಟಾರ್ಟ್ ಮಾಡಬೇಕು, ನಾವು ಅಂದುಕೊಂಡಿರುವ ಕೆಲಸಗಳು ಆಗಬೇಕು ಅನ್ನುವಂಥವರು ತಪ್ಪದೆ ದಾಸವಾಳದ ಎಲೆಯ ಪರಿಹಾರವನ್ನು ಮಾಡ್ಕೊಳ್ಳಿ. ದಾಸವಾಳ ಗಿಡ ಅನ್ನುವಂಥದ್ದು ಪ್ರಕೃತಿ ಮಾತೆಯಲ್ಲಿ ಒಂದು ವಿಶೇಷವಾದ ಸ್ಥಾನ ಅನ್ನೋದಿದೆ. ಹಾಗೂ ಗುರುಬಲ ಹೆಚ್ಚಾಗೋದಕ್ಕೆ ಅದು ಚಿನ್ನವನ್ನು ತೆಗೆದುಕೊಳ್ಳುವಂಥ ಯೋಗ ಕೂಡಿ ಬರುತ್ತೆ. ಮನೆ ಮಠ ಮಾಡಿಕೊಳ್ಳೋದಕ್ಕೆ, ಆಸ್ತಿಯನ್ನು ಮಾಡಿಕೊಳ್ಳೋದಕ್ಕೆ, ಸಂಪಾದನೆ ಮಾಡೋದಕ್ಕೆ, ಆದಾಯ ಹೆಚ್ಚು ಮಾಡಿಕೊಳ್ಳೋದಕ್ಕೆ ಈ ಪರಿಹಾರವನ್ನು ನಾವು ಆರಾಮಾಗಿ ಮಾಡಿಕೊಳ್ಬಹುದು. ದಾಸವಾಳದ ಗಿಡದಲ್ಲಿ ಶ್ರೀ ಮಹಾಲಕ್ಷ್ಮಿ, ಮುಖ್ಯವಾಗಿ ಭೂದೇವಿ ಇಬ್ಬರೂ ಕೂಡ ವಾಸಿಸೋದ್ರಿಂದ, ನಾವು ಕೇಳ್ಕೊಳ್ಳೋದ್ರಿಂದ ಭೂಮಿ ದೋಷ ಇದೆ ಒಂದಷ್ಟಾಗಲ್ಲ, ಭೂಮಿಯನ್ನು ತಗೊಳ್ಳೋದಕ್ಕೂ ಕೂಡ ನಾವು ಸಾಕಷ್ಟು ಕಷ್ಟಪಡ್ತಾ ಇದ್ದೀವಿ ಅನ್ನುವಂಥವರು ಸಿಂಪಲ್ಲಾಗಿ ಈ ಪರಿಹಾರವನ್ನು ಮಾಡಿಕೊಂಡ್ರೆ ಬೇಗ ಕೋರಿಕೆಗಳು ನೆರವೇರುತ್ತೆ. ನೀವು ಪ್ರಕೃತಿ ಮಾತೆಯನ್ನು ಕೇಳ್ಕೊಳ್ತಾ ದಾಸವಾಳದ ಎಲೆಯನ್ನು ಒಂದು ಚೆನ್ನಾಗಿರುವಂಥದ್ದನ್ನು ಕೈ ಮುಗಿದು ಕೇಳಿಕೊಂಡು ಪರಿಹಾರಕ್ಕೆ ತಗೊಳ್ತಾ ಇದ್ದೀನಿ, ಕೈ ಹಿಡಿದು ಕಾಪಾಡು ತಾಯಿ ಅಂತ ಕೇಳಿಕೊಂಡು ಒಂದು ಎಲೆಯನ್ನು ನೀವು ಇದರಲ್ಲಿ ತಗೊಂಡು ಬನ್ನಿ. ಒರೆಸ್ಬಿಟ್ಟು ಕ್ಲೀನಾಗಿ ಗಂಧ ಕುಂಕುಮವನ್ನು 3 ಬಟ್ಟು ಇಡಬೇಕು. ಇದ್ರ ಮೇಲೆ ಸ್ವಲ್ಪ ಅಕ್ಷತೆಯನ್ನು ಮಾಡಿಕೊಂಡಿದ್ದೆ, ನಿಮ್ಮ ಮನೆಯಲ್ಲಿ ನೀವು ಅಕ್ಷತೆ ಮಾಡಿ ಇಟ್ಟಿದ್ದರೆ ಅದನ್ನೇ ಸ್ವಲ್ಪ ತಗೊಳ್ಬಹುದು. ಇಲ್ಲ ಅಂತ ಹೇಳಿದ್ರೆ ನೀವು ಆರಾಮಾಗಿ ಅಕ್ಷತೆ ಸ್ವಲ್ಪ ಮಾಡಿಕೊಂಡಿದ್ದೆ ಇದರಲ್ಲಿ
ಹಾಕಬೇಕು. ಎಷ್ಟು ಹಿಡಿಯುತ್ತೋ ನೋಡಿಬಿಟ್ಟಿದೆ ಸ್ವಲ್ಪ ಅಕ್ಷತೆಯನ್ನು ಹಾಕಿ ಒಂದು 2-3 ಏಲಕ್ಕಿಯನ್ನು ಹಾಕಬೇಕು. ಹಾಗೆ ಅಡಿಕೆಯನ್ನು ಮುಖ್ಯವಾಗಿ ಇಡಬೇಕು. ಯಾಕಂದರೆ ನಾವು ಈ ದಿನ ಸಂಕಷ್ಟಹರ ಚತುರ್ಥಿಯ ಪರಿಹಾರ ಮಾಡ್ಕೊಳ್ತಾ ಇರೋದ್ರಿಂದ ಬಟ್ಲಡಿಕೆ ಅನ್ನುವಂಥದ್ದು ಗಣಪತಿ ಸ್ವಾಮಿಗೆ ಪ್ರೀತಿಕರವಾಗಿರುವಂಥದ್ದು. ಇಡಿ 1-2-3. ಇನ್ನು ಒಂದು ಬೆಲ್ಲದ ತುಂಡನ್ನು ಇಡಬೇಕು. ಬೆಲ್ಲದ ತುಂಡು ಸುಮಧುರವಾಗಿರುವಂಥದ್ದು, ಸಮಸ್ಯೆಗಳನ್ನು ಬಗೆಹರಿಸುತ್ತೆ, ಕಹಿ ಘಟನೆಗಳನ್ನು ಮರೆಸುತ್ತೆ, ರಿಪೀಟ್ ನಮಗೆ ಅದು ಮಾಡೋದಿಲ್ಲ. ಅಂದರೆ ಆ ಸಮಸ್ಯೆಗಳು ಪದೇ ಪದೇ ಬರದೇ ಇರುವಂತೆ ನಮ್ಮನ್ನು ಕಾಪಾಡುತ್ತೆ. ಇದರ ಮೇಲೆ ಸ್ವಲ್ಪ ನೀವು ಕರ್ಪೂರದ ಬಿಲ್ಲೆಯನ್ನು ಇಡಿ. ಸಾಧಾರಣವಾಗಿ ನಾವು ಆರತಿಗೆ ಬಳಸುವಂಥ ಕರ್ಪೂರವನ್ನು ತಗೊಳ್ಳಿ. ಕರ್ಪೂರ ಉರಿದಷ್ಟು ನಮ್ಮ ಮನೆಯಲ್ಲಿ ಇರುವಂಥ ಋಣಭಾರಗಳು ಸಕಾರಾತ್ಮಕವಾಗಿ ಪರಿವರ್ತನೆಯಾಗಿ ಸಮಸ್ಯೆಗಳನ್ನು ಬಗೆಹರಿಸಿ ನಮ್ಮ ಮನೆಯಲ್ಲಿ ಇರುವಂಥ ನೆಗೆಟಿವ್ ಎನರ್ಜಿಯನ್ನು ಹೋಗಲಾಡಿಸಿ ಕಷ್ಟ ಕಾರ್ಪಣ್ಯಗಳು, ಬಡತನ, ಕಣ್ಣೀರನ್ನು ಹೋಗಲಾಡಿಸುವಂಥ ಶಕ್ತಿ ಕರ್ಪೂರಕ್ಕೆ ಇದೆ. ಬೆಟ್ಟದಷ್ಟು ಸಮಸ್ಯೆ ಇದೆ, ಮಂಜಿನಂಗೆ ಕರಗೋಗುತ್ತೆ. ಕರ್ಪೂರ ಎಷ್ಟು ಬೇಗ ಕರಗೋಗುತ್ತೆ ಸ್ನೇಹಿತರೆ. ನಾವು ಅದನ್ನು ಉರಿಸಿದಾಗ ಆ ಸುತ್ತಮುತ್ತ ವಾತಾವರಣವನ್ನು, ನಮ್ಮ ಮನಸ್ಸನ್ನು ಶುದ್ಧಿ ಮಾಡುತ್ತೆ. ನಮ್ಮ ಮನಸ್ಸಲ್ಲಿ ಬೇಡದೇ ಇರುವಂಥ ಆಲೋಚನೆಗಳನ್ನು ಭಸ್ಮ ಮಾಡುತ್ತೆ. ಆರೋಗ್ಯ ಚೆನ್ನಾಗಿರುತ್ತೆ. ಅಷ್ಟು ರಿಸಲ್ಟನ್ನು ಫಾಸ್ಟಾಗಿ ಕೊಡುವಂಥ ಕರ್ಪೂರ. ಅದಕ್ಕೆ ಪ್ರತಿ ಪೂಜೆಯಲ್ಲೂ ಕೂಡ ಕರ್ಪೂರವನ್ನು ನಾವು ಆರತಿ ಬೆಳಗಿಸ್ತೀವಿ. ಯಾಕಂದರೆ ಬೇಗ ಸಮಸ್ಯೆಗಳು ಬಗೆಹರಿಯುತ್ತೆ ಅಂತಂದ್ಬಿಟ್ಟು ಇದನ್ನು ಇಟ್ಟುಬಿಟ್ಟು ನೀವು ಉರಿಸ್ಬೇಕು. ಈ ಥರ ಉರಿಸುವಾಗ ದೇವ್ರ ಮನೆಯಲ್ಲಿ ಪ್ಲೇಟಲ್ಲೇ ಇದನ್ನು ಅರೇಂಜ್ ಮಾಡಿ ಇಟ್ಕೊಂಡಿರಬೇಕು. ಕೇಳ್ಕೊಳ್ಳಿ ನೀವು. ನಮ್ಮ ಮನೆಯಲ್ಲಿ ಇರುವಂಥ ಆರ್ಥಿಕ ಸಮಸ್ಯೆಗಳನ್ನು ಬಗೆಹರಿಸಿ ನಾವು ಮನೆ ಕಟ್ಟಬೇಕು, ಬಿಸ್ನೆಸ್ ಪ್ರಾರಂಭ ಮಾಡಬೇಕು, ವೆಹಿಕಲ್ ತಗೊಳ್ಬೇಕು, ಇದಕ್ಕೆ ಯಾವುದೇ ರೀತಿಯಾದಂಥ ವಿಘ್ನಗಳು ಬರದೇ ಇರಲಿ, ಕಾಪಾಡು ತಂದೆ ಅಂತಂದ್ಬಿಟ್ಟು ಕೇಳಿಕೊಂಡು, ಗಣಪತಿಯನ್ನು ಕೇಳಿಕೊಂಡು, ಮುಖ್ಯವಾಗಿ ಸಂಕಷ್ಟಹರ ಚತುರ್ಥಿಯ ದಿನಗಳಲ್ಲಿ ಕೊಬ್ಬರಿ ಎಣ್ಣೆಯ ದೀಪಾರಾಧನೆ ಮಾಡೋದ್ರಿಂದ ವಿಶೇಷವಾದ ಫಲಗಳು ಸಿಗುತ್ತೆ. ಗಣಪತಿಗೆ ಕೊಬ್ಬರಿ ಎಣ್ಣೆ ಅನ್ನುವಂಥದ್ದು ಪ್ರೀತಿಕರ. ಈ ಥರ ನೀವು ದೀಪ ಹಚ್ಚಿದ್ದೆ ಕೇಳಿಕೊಂಡು ಈ ಪರಿಹಾರವನ್ನು ಮಾಡ್ಕೊಳ್ಳಿ. ಅಷ್ಟೊತ್ತು ಕರ್ಪೂರ ಹುರಿದ ಮೇಲೆ ಅದು ಸಂಕಲ್ಪ ಮಾಡ್ಕೊಂಡಿರ್ತೀವಿ, ತಣ್ಣಗಾಗುತ್ತೆ. ಮಾರನೇ ದಿನ ಇದನ್ನು ಕ್ಲೀನಾಗಿ ನಾವು ತಗೊಂಡೋಗಿ ಇಡಬೇಕು. ಈ ತಪ್ಪನ್ನು ಯಾರು ಬೇಕಾದರೂ ಈಸಿಯಾಗಿ ಮಾಡಿಬಿಡ್ತಾರೆ. ಯಾಕಂದರೆ ಪರಿಹಾರ ಮಾಡಿಕೊಳ್ಳುವವರೆಗೂ ಮಾತ್ರ ಎಚ್ಚರಿಕೆಯಿಂದ ಮಾಡ್ಕೊಳ್ತಾರೆ. ಇದನ್ನು ನೀವು ಯಾರು ತುಳಿದೇ ಇರುವ ಕಡೆ ಇದೇ ಹಚ್ಚ ಹಸಿರಾಗಿರುವಂಥ ಗಿಡ ಮರಗಳ ಹತ್ರ ತಗೊಂಡೋಗಿದ್ದೆ ಇಡಬಹುದು. ಇಲ್ಲಾಂದರೆ ಹರಿಯುವ ನೀರ ಹತ್ರ ಬಿಟ್ಟು ಬರಬಹುದು. ಎಲ್ಲಿ ಅನುಕೂಲ ಆಗುತ್ತೋ ಆ ಜಾಗಕ್ಕೆ ಸೇಫ್ಟಿಯಾಗಿ ಸೇರಿಸಿ.